ನಮಸ್ಕಾರ ವೀಕ್ಷಕರೇ, ಇವತ್ತಿಗೆ ಭಾರಿ ಸಂಚಲನ ಮೂಡಿಸ್ತಿರುವಂಥ ಒಂದು ವಿಷಯ ಅಂದರೆ ಅದು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ. ಎಲ್ಲರೂ ಕೇಳಿರ್ತೀರಾ, ಬಂಗಾರ ಇಷ್ಟಪಡದೆ ಯಾರಾದರೂ ಇದ್ದಾರಾ? ಅಂಥದ್ರಲ್ಲಿ ತಾಮ್ರದ ಮಡಕೆ ತುಂಬ ಚಿನ್ನ ಸಿಕ್ಕಿದೆ ಅಂತಂದರೆ ಹೇಗಿರುತ್ತೆ ಅಲ್ವಾ? ಆ ಒಂದು ಕನಸು ನಿಜ ಆಗಿದ್ದು ಕೂಡ ಹೌದು. ಮನೆ ಕಟ್ಟಲು ಪಾಯ ತೋಡಲು ಹೋದಾಗ ಬಂದಂತಹ ಅದೃಷ್ಟ ಇವತ್ತು ದುರದೃಷ್ಟವಶಾತ್ ಇಡೀ ಊರಿನ ಸರ್ವನಾಶಕ್ಕೆ ಮುನ್ನುಡಿ ಆಯ್ತಾ ಗೊತ್ತಾಗ್ತಾ ಇಲ್ಲ. ಈ ನಿಧಿಯಲ್ಲಿ ಹೇಗೆ ಬಂತು? ಲಕ್ಕುಂಡಿಯ ಐತಿಹಾಸಿಕ ಚರಿತ್ರೆ ಆದರೂ ಏನು? ಹುದುಗಿ ಹೋದ ಮಣ್ಣಲ್ಲಿ ಕೇವಲ ಒಂದು ಬಿಂದಿಗೆ ಚಿನ್ನ ಅಷ್ಟೇ ಇದೆಯಾ, ಅಥವಾ ಇಲ್ಲಿ ಇಡೀ ಸಾಮ್ರಾಜ್ಯ ಏನಾದರೂ ಹುದುಗಿ ಹೋಗಿದೆಯಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಇದೇ ಥರ ಹೊಸ ವಿಡಿಯೋ ನೋಟಿಫಿಕೇಷನ್ಗೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ರೀತಿಯ ಬಂಗಾರ, ಲೋಹ, ಹವಳಗಳು, ಐತಿಹಾಸಿಕ ಕುರುಹುಗಳು ಲಕ್ಕುಂಡಿ ಗ್ರಾಮದಲ್ಲಿ ದೊರೀತಾ ಇರೋದು ಇದೇನು ಹೊಸದ? ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಆದರೆ ಯೋಚನೆ ಮಾಡೋ ವಿಷಯ ಇದೆ. ಏಕೆಂದರೆ ಒಂದೇ ಜಾಗದಲ್ಲಿ ಅರ್ಧ ಕೆಜಿ ಚಿನ್ನ ಸಿಗುತ್ತೆ ಅಂದರೆ ಲಕ್ಕುಂಡಿ ಎಷ್ಟು ಶ್ರೀಮಂತ ಆಗಿತ್ತು ಅಂತ ನಾವು ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಲಕ್ಕುಂಡಿ ಗ್ರಾಮದ ಮಣ್ಣಿನ ಚಿನ್ನದ ರಹಸ್ಯ ತಿಳಿತದೆ. ಮಧ್ಯಕಾಲೀನ ಇತಿಹಾಸದ ಪ್ರಕಾರ ಈ ಗ್ರಾಮವನ್ನು ಲೊಕ್ಕೆಗುಂಡಿ ಅಂತ ಕರೀತಾ ಇದ್ರು. ಕಲ್ಯಾಣಿ ಚಾಳುಕ್ಯರ ಆಳ್ವಿಕೆಯಲ್ಲಿನ ಪ್ರಮುಖ ನಗರಗಳಲ್ಲಿ ಇದು ಅವರ ರಾಜಧಾನಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಂತರದಲ್ಲಿ ಹೊಯ್ಸಳರು, ಕಳಚೂರಿಗಳು ಇಲ್ಲಿ ಬಂದು ಆಳ್ವಿಕೆ ನಡೆಸೋಗಿದ್ದಾರೆ. ಇಲ್ಲಿನ ವಿಶೇಷತೆ ಏನು ಗೊತ್ತಾ ವೀಕ್ಷಕರೇ? ಈ ಚಿಕ್ಕ ಗ್ರಾಮದಲ್ಲಿ 101 ದೇವಸ್ಥಾನ ಮತ್ತು 101 ಬಾವಿಗಳು ಇದ್ವಂತೆ. ಇತಿಹಾಸಕಾರರ ಪ್ರಕಾರ ಇಲ್ಲಿ ಒಂದು ಟಂಕಸಾಲೆ ಕೂಡ ಇತ್ತಂತೆ. ಟಂಕಸಾಲೆ ಅಂದರೆ ಚಿನ್ನದ ನಾಣ್ಯಗಳನ್ನು ತಯಾರು ಮಾಡುವ ಒಂದು ಸ್ಥಳ. ಅಲ್ಲಿ ಸಿಕ್ಕಂತಹ ಶಾಸನಗಳು ಕೂಡ ಈ ಟಂಕಸಾಲೆಯ ಬಗ್ಗೆ ವಿವರಣೆ ಕೊಡ್ತವೆ. ಹಾಗೆ ಇಲ್ಲಿನ ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಬ್ರಹ್ಮಜೈನ ದೇವಾಲಯ ನೋಡಿದಾಗ ಇಲ್ಲಿನ ಕಲ್ಲುಗಳು ಕೂಡ ಇತಿಹಾಸ ಹೇಳ್ತವೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿನ ಮತ್ತೊಂದು ವಿಶಿಷ್ಟ ಅಂದರೆ ಇಲ್ಲಿನ ಕಲ್ಯಾಣಿಗಳು, ಅಂದರೆ ಹಂತ ಹಂತವಾಗಿ ಇಳಿಯುವಂತಹ ನೀರಿನ ಹೊಂಡಗಳು ನೋಡಿದಾಗ ನಮಗೆ ಆಶ್ಚರ್ಯ ಅನಿಸೋದು. ಏಕೆಂದರೆ ಆ ಕಾಲದ ಜಲ ನಿರ್ವಹಣಾ ಜ್ಞಾನ, ವಿಶಿಷ್ಟ ರೀತಿಯ ವಾಸ್ತುಶಿಲ್ಪಕಲೆ, ಟಂಕಸಾಲೆ ಎಲ್ಲವನ್ನ ನೋಡಿದಾಗ ಗೊತ್ತಾಗುತ್ತೆ ಲಕ್ಕುಂಡಿಯ ಶ್ರೀಮಂತಿಕೆ. ಅಷ್ಟು ಶ್ರೀಮಂತಿಕೆ ಇದ್ದಿದ್ದಕ್ಕೆ ಇವತ್ತು ಈ ರೀತಿಯ ಚಿನ್ನ, ರತ್ನಗಳು ಸಿಗ್ತಾ ಇರೋದಾ? ಶ್ರೀಮಂತಿಕೆ ಅಂದಮೇಲೆ ದುಷ್ಟರ ಕಣ್ಣು ಬಿದ್ದೇ ಬೀಳುತ್ತೆ. ಇತಿಹಾಸದಲ್ಲಿ ಬರುವ ಚೋಳರು, ಬಹುಮನಿ ಸುಲ್ತಾನರು, ಮರಾಠರು, ಹೀಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾದಂತೆ ಒಬ್ಬರು ಇಲ್ಲಿ ಬಂದು ದಾಳಿ ಮಾಡ್ತಾರೆ. ಇಂಥ ಸಮಯದಲ್ಲಿ ಅವತ್ತಿನ ಜನ ಆದರೂ ಏನು ಮಾಡ್ಬೋದು? ತಮ್ಮಲ್ಲಿದ್ದ ಎಲ್ಲ ಬೆಲೆ ಬಾಳುವ ಚಿನ್ನ, ತಾಮ್ರ, ಹವಳಗಳನ್ನು ಮಣ್ಣಿನಲ್ಲಿ ಮಡಕೆ ಜೊತೆ ಹೂತು ಯುದ್ಧಕ್ಕೆ ಹೋಗಿರ್ತಾರೆ. ಯುದ್ಧ ಆದಮೇಲೆ ತೆಗೆದುಕೊಂಡ್ರಾಯ್ತು ಅಂತ ಅಂದ್ಕೊಂಡ್ರೆ ಅದರಲ್ಲಿ ಯುದ್ಧಕ್ಕೆ ಹೋದವರು ಎಷ್ಟೋ ಜನ ವಾಪಸ್ಸೇ ಬಂದಿಲ್ಲ. ಜೀವ ಉಳಿಸ್ಕೊಳ್ಳೋಕ್ಕೆ ಊರು ಬಿಟ್ಟು ಹೋದವರು ಎಷ್ಟೋ ಜನ. ಆದರೆ ಚಿನ್ನ ಮಾತ್ರ ಅಲ್ಲೇ ಉಳಿದೋಯ್ತು. ಅದೇ ಜಾಗದಲ್ಲಿ ಎಷ್ಟೋ ತಲೆಮಾರುಗಳು ಉರುಳೋಯ್ತು. ಜನವಸತಿ, ಮನೆಗಳು ಎಲ್ಲ ಬಂದು ಹೋದವು. ಆದರೆ ಕೆಳಗಡೆ ಇದ್ದ ಚಿನ್ನ ಮಾತ್ರ ಅಲ್ಲೇ ಗಟ್ಟಿಯಾಗಿ ಹೋಗಿತ್ತು. ಇವತ್ತು ಲಕ್ಕುಂಡಿಯಲ್ಲಿ ಅಮ್ಮ ಮತ್ತು ಹುಡುಗನಿಗೆ ಸಿಕ್ಕಂಥ ಚಿನ್ನ ಕೂಡ ಇದೇ ಥರ ಇದ್ದಿರಬಹುದು. 2024 ನವೆಂಬರ್ನಲ್ಲಿ ಕೂಡ ಸರ್ಕಾರ ಇಲ್ಲಿ ದೊಡ್ಡ ಸರ್ವೆನ ಮಾಡಿ ಜನರ ಮನೆಯಲ್ಲಿ ಇದ್ದಂತಹ ಪುರಾತತ್ವ ವಸ್ತುಗಳನ್ನು ಸಂಗ್ರಹ ಮಾಡಿತ್ತು. ಆದರೆ ಇವತ್ತು ತಾಮ್ರದ, ಚಿನ್ನದ ಮಡಕೆಯ ಇಡೀ ಲಕ್ಕುಂಡಿ ಗ್ರಾಮವನ್ನೇ ಉತ್ಖನನ ಮಾಡುವಂತೆ ಮಾಡಿದೆ. ಏನೇ ವಸ್ತುಗಳು ಸಿಗಲಿ, ಆದರೆ ಉತ್ಖನನದ ಹೆಸರಲ್ಲಿ ಅಲ್ಲಿನ ಜನರ ಜೀವನ ಅಸ್ತವ್ಯಸ್ತ ಆಗದೇ ಇರಲಿ. ಊರೇ ಬಿಡುವ ಪರಿಸ್ಥಿತಿ ಬಂದರೆ ಚಿಕ್ಕಂದಿನಿಂದ ಬೆಳೆದು ಬಂದ ಊರನ್ನು ಬಿಟ್ಟು ಸ್ಥಳಾಂತರ ಆಗೋದು ತುಂಬ ಕಷ್ಟ ಅನ್ನೋದು ಅಲ್ಲಿನ ಜನರ ಮಾತು. ಸರಿ, ಮುಂದಿನ ವಿಡಿಯೋ